ಒಮ್ಮೆ ಒಬ್ಬ ಬುದ್ಧಿವಂತ ರಾಜನಿಗೆ 3 ಗಂಡು ಮಕ್ಕಳಿದ್ದರು. ತನ್ನ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡುವ ಮೊದಲು ಅವರ ಬುದ್ಧಿವಂತಿಕೆಯನ್ನು ಪರೀಕ್ಷಿಸಲು ಬಯಸಿದನು. ಅವನು ಪ್ರತಿಯೊಬ್ಬ ಮಗನಿಗೂ 1 ಗಿಣಿಯನ್ನು ಕೊಟ್ಟು, ಈ ಗಿಣಿಯನ್ನು ಅತ್ಯಂತ ಬುದ್ಧಿವಂತ ಮತ್ತು ಬುದ್ಧಿವಂತನನ್ನಾಗಿ ಮಾಡಲು ತರಬೇತಿ ನೀಡಿ ಎಂದು ಹೇಳಿದನು. ಹಿರಿಯ ಮಗ ತನ್ನ ಗಿಳಿಗೆ ನಿರರ್ಗಳವಾಗಿ ಮಾತನಾಡಲು ಮತ್ತು ಬುದ್ಧಿವಂತ ಮಾತುಗಳನ್ನು ಪಠಿಸಲು ತರಬೇತಿ ನೀಡಿದನು. 2ನೆಯ ಮಗ ತನ್ನ ಗಿಳಿಗೆ ಸುಂದರವಾಗಿ ಹಾಡಲು ಮತ್ತು ಆಸ್ಥಾನವನ್ನು ರಂಜಿಸಲು ಕಲಿಸಿದನು. ಮತ್ತು 3ನೆಯ ಮಗ ವಿಭಿನ್ನವಾದದ್ದನ್ನು ಮಾಡಿದನು. ಅವನು ತನ್ನ ಗಿಳಿಗೆ ಮೌನವಾಗಿರಲು ಕಲಿಸಿದನು. ಕೆಲವು ತಿಂಗಳುಗಳ ನಂತರ ರಾಜನು ತನ್ನ ಪುತ್ರರಿಗೆ ತಮ್ಮ ಗಿಳಿಗಳನ್ನು ಪ್ರಸ್ತುತಪಡಿಸಲು ಕರೆದನು. ಮೊದಲ ಇಬ್ಬರು ಹೆಮ್ಮೆಯಿಂದ ತಮ್ಮ ಮಾತನಾಡುವ ಮತ್ತು ಹಾಡುವ ಪಕ್ಷಿಗಳನ್ನು ಪ್ರದರ್ಶಿಸಿದರು. ಆದರೆ ಕಿರಿಯ ಮಗ ಮುಂದೆ ಹೆಜ್ಜೆ ಹಾಕಿದಾಗ ಅವನ ಗಿಳಿ ಮೌನವಾಗಿತ್ತು. ಆ ಸ್ಥಾನವು ನಗೆಯಲ್ಲಿ ಮುಳುಗಿತು. ಆದರೆ ರಾಜನು ತನ್ನ ಕೈಯನ್ನು ಮೇಲಕ್ಕೆತ್ತಿ, ನಿಮ್ಮ ಗಿಳಿ ಏಕೆ ಮೌನವಾಗಿದೆ ಎಂದು ಕೇಳಿದನು. ಹಿರಿಯ ಮಗ ನಮಸ್ಕರಿಸಿ ಉತ್ತರಿಸಿದನು, ತಂದೆಯೇ, ನಿಜವಾದ ಬುದ್ಧಿವಂತಿಕೆಯು ಅನಗತ್ಯವಾಗಿ ಮಾತನಾಡುವುದರಲ್ಲಿ ಅಲ್ಲ, ಕೇಳುವುದರಲ್ಲಿ, ಗಮನಿಸುವುದರಲ್ಲಿ ಮತ್ತು ಅರ್ಥ ಮಾಡಿಕೊಳ್ಳುವುದರಲ್ಲಿ ಅಡಗಿದೆ ಎಂದು ನಾನು ನನ್ನ ಗಿಳಿಗೆ ಕಲಿಸಿದೆ. ಮೌನವಾಗಿರುವವರು ಹೆಚ್ಚಾಗಿ ಹೆಚ್ಚಿನದನ್ನು ಕಲಿಯುತ್ತಾರೆ ಮತ್ತು ಹೆಚ್ಚಿನ ಗೌರವವನ್ನು ಪಡೆಯುತ್ತಾರೆ. ಈ ಬುದ್ಧಿವಂತಿಕೆಯಿಂದ ರಾಜನು ಆಳವಾಗಿ ಪ್ರಭಾವಿತನಾದನು ಮತ್ತು ತನ್ನ ಕಿರಿಯ ಮಗನನ್ನು ಮುಂದಿನ ಆಡಳಿತಗಾರ ಎಂದು ಘೋಷಿಸಿದನು. ಸೊ ದ ಮಾರಲ್ ಆಫ್ ದ ಸ್ಟೋರಿ ಏನಂದರೆ, ಮೌನ ಮತ್ತು ವೀಕ್ಷಣೆ ಪದಗಳಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರಬಹುದು. ಕೆಲವೊಮ್ಮೆ ಮೌನವಾಗಿರುವುದು ನಮಗೆ ಹೆಚ್ಚಿನ ಜ್ಞಾನ ಮತ್ತು ಯಶಸ್ಸನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಇದೇ ಥರ ನನ್ನ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಎಲ್ಲರಿಗೂ ಧನ್ಯವಾದಗಳು.